ಮಾಜಿ ಸಚಿವರಾದಂತಹ ಸುಧಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಪ್ರಸಕ್ತ ರಾಜಕೀಯ ವಿದ್ಯಮಾನವನ್ನು ಗಮನಿಸಿದ ಸಂದರ್ಭದಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನದಿಂದ ಅವ್ರು ರಾಜೀನಾಮೆಯನ್ನು ಕೊಟ್ಟರು. ಮತ್ತು ಮುನಿಯಪ್ಪ ಅವರು ನನಗೆ ಸಿಕ್ಕಿರುವಂಥ ಸಚಿವ ಸ್ಥಾನ ಸಮಾಧಾನ ಇಲ್ಲ, ಅದೇ ಹಳೇ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನೋಡಿ, ಇದು ಒಂದು ವ್ಯವಸ್ಥೆ ಬದಲಾದಂಥ ಸಂದರ್ಭದಲ್ಲಿ ಕೆಲವು ಹಿರಿಯ ಸಚಿವರು ಅವರು ಆಲೋಚನೆಗಳು ಅಥವಾ ಅವರು ಬಯಕೆಗಳು ಇರ್ಬೋದು. ಆದರೆ ವರಿಷ್ಠರು ಎಲ್ಲವನ್ನ ತುಲನೆ ಮಾಡಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕು ಅಂತಕ್ಕಂಥದ್ದು ಅವರು ಚರ್ಚೆ ಮಾಡಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಅದರಿಂದ ಇವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅಂತಿಮವಾಗಿ ಅವರು ಯಾರು ಪಕ್ಷದ ವರಿಷ್ಠರ ಆದೇಶ ಅಥವಾ ಅವರ ತೀರ್ಮಾನದ ವಿರುದ್ಧವಾಗಿ ಯಾರೂ ಹೋಗೋದಿಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರು ಯಾವುದೋ ಒಂದು ಕೆಟ್ಟಗಳಿಗೆ ಅವರು ರಾಜೀನಾಮೆ ಅಂಥೇಳಿ ಇದು ಮಾಡಿದ್ದಾರೆ. ಆದರೆ ಖಂಡಿತ ಅವರು ಕೂಡ ಅಷ್ಟೇ, ಅವರ ರಾಜೀನಾಮೆಯನ್ನು ಪಕ್ಷ ಕೂಡ ಅಂಗೀಕಾರ ಮಾಡಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮತ್ತು ಖಂಡಿತ ಅವರನ್ನು ಒಪ್ಪಿಸಿ ಏನು ಖಾತೆಯನ್ನು ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಾರೆ, ಖಂಡಿತ ಅದನ್ನು ಭಾಳ ಯಶಸ್ವಿಯಾಗಿ ಅವರು ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ. ಖಂಡಿತ ಅವರು ಒಳ್ಳೆಯ ಹೆಸರು ಆ ಒಂದು ಖಾತೆಗೆ ನಿಭಾಯಿಸಿ ಆ ಖಾತೆಯಲ್ಲಿ ಅವರು ಹೆಸರು ಪಡಿತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಿನ್ನೆ ಕೂಡ ಸರ್ ಕಡೆಯ ಹಂತದವರೆಗೂ ಅಸಮಾಧಾನ ಇದೆ, ಬೇಡ ಅಂತಲೇ ಹೇಳ್ಕೊಂಡು ಬಂದಿದ್ದರು. ಆ ಖಾತೆಯನ್ನು ಫೈನಲೈಸ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಹಿರಿತನರ ಅಥವಾ ಹಿರಿಯರ ಮಾತಿಗೆ ಸರಿಯಾಗಿ ಇದಾಗಲಿಲ್ವಾ, ಹೈಕಮಾಂಡ್ ಅದನ್ನು ಗಮನಿಸಲಿಲ್ವಾ ಅಂತ ಅನಿಸ್ತಾ ಇಲ್ವಾ ಅಂತ? ನೋಡಿ, ಈಗ ಖಾತೆ ಯಾವುದು ಅಂತಕ್ಕಂಥದ್ದೆಲ್ಲ ಮುಖ್ಯ. ಈಗ ಖಾತೆ ನಾವು ಯಾವ ರೀತಿ ಖಾತೆ ಇದು ಪ್ರಮುಖವಾದ ಖಾತೆ, ಇದು ಪ್ರಮುಖವಾದ ಖಾತೆ ಅಲ್ಲ ಅಂತ ಯಾವ ಆಧಾರದ ಮೇಲೆ ನೀವು ಹೇಳ್ತೀರಾ? ಇವತ್ತು ಯಾವ ಖಾತೆಯಲ್ಲೂ ಕೂಡ ನಾವು ಪಕ್ಷದ ಕಾರ್ಯಕ್ರಮಗಳನ್ನು ಪಕ್ಷಕ್ಕೆ ಮತ್ತು ಜನರಿಗೆ ನಾವು ಜನರಲ್ಲಿ ಪಕ್ಷದ ಬಗ್ಗೆ ವಿಶ್ವಾಸವನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅದರಿಂದ ನಾವು ಆ ಖಾತೆ ಉತ್ತಮ, ಈ ಖಾತೆ ಉತ್ತಮ ಅಂತಕ್ಕಂಥದ್ದು ಬಹುಶಃ ಆ ರೀತಿ ವಿಶ್ಲೇಷಣೆ ಮಾಡುವಂಥದ್ದು ನನ್ನ ಅಭಿಪ್ರಾಯದಲ್ಲಿ ಅದು ತಪ್ಪು. ಆದರೆ ಬಹುಶಃ ಅವರು ಒಬ್ಬರ ಕಾರ್ಪೊರೇಟರಾಗಿ ಬೆಂಗಳೂರಿನಲ್ಲಿ ರಾಜಕೀಯ ಪ್ರಾರಂಭ ಮಾಡಿದ್ರಿಂದ ಹಿಂದೆನೂ ಕೂಡ ಅವರು ಬೆಂಗಳೂರು ಅಭಿವೃದ್ಧಿ ಒಂದು ಖಾತೆಯ ಒಂದು ವಹಿಸಿದ್ರಿಂದ ಅವರು ಬಹುಶಃ ಆಸೆ ಪಟ್ಟಿದ್ರು ಅಂತ ಕಾಣ್ತದೆ, ಈ ಖಾತೆ ನನಗೆ ಇರಲಿ ಅಂತಕ್ಕಂಥದ್ದು. ಆದರೆ ಪಕ್ಷ ಅದು ಬೇರೆ ರೀತಿ ತೀರ್ಮಾನ ಮಾಡಿರೋದ್ರಿಂದ ಬಹುಶಃ ಆ ಒಂದು ನೋವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಖಂಡಿತ ಅವರು ಅದನ್ನು ಮತ್ತಷ್ಟು ಉಲ್ಬಣ ಮಾಡೋದಿಲ್ಲ. ಈ ಸಮಸ್ಯೆಯನ್ನು ಅವರು ಪಕ್ಷದ ಒಂದು ತೀರ್ಮಾನಕ್ಕೆ ಅವರು ಚೌಕಟ್ಟಲ್ಲಿ ಅವರು ಅದನ್ನು ಇತ್ಯರ್ಥ ಮಾಡಿಕೊಂಡು ಅವರ ಜವಾಬ್ದಾರಿನ ನಿಭಾಯಿಸ್ತಾರೆ. ತಾವು ಕೂಡ ಖಾತೆ ನಮಗೂ ಸಿಗುತ್ತೆ, ಸಚಿವ ಸ್ಥಾನ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ರಿ. ಮೊದಲನೇ ಪಟ್ಟಿಲಿ ಸಿಕ್ಕಿಲ್ಲ, ಎರಡನೇ ಪಟ್ಟಿಯಲ್ಲಿ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಸರ್. ನೋಡೋಣ, ಯಾವತ್ತೇ ಆಗಲಿ ಜೀವನದಲ್ಲಿ ನಾವು ಆಶಾಭಾವನೆಯಿಂದ ಇರಬೇಕು, ಆಪ್ಟಿಮಿಸ್ಟಿಕ್ ಆಗಿರಬೇಕು. ಅಂಥ ಆಪ್ಟಿಮಿಸಮ್ ನನಗಿದೆ. ಆದರೆ ಜೊತೆಯಲ್ಲೇ ನಾನು ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧವಾಗಿರ್ತೇನೆ. ನಾನು ಪಕ್ಷದ ಚೌಕಟ್ಟಿನ ಅಡಿಯಲ್ಲಿ ಕೆಲಸ ಮಾಡುವಂಥವನು. ಪಕ್ಷದ ವಿರುದ್ಧವಾಗಿ ಮತ್ತೊಂದು ಅಥವಾ ನನ್ನ ನೋವನ್ನು ವ್ಯಕ್ತಪಡಿಸುವಂಥದ್ದು ಮತ್ತೊಂದಲ್ಲ. ಸಹಜವಾಗಿ ಸ್ವಲ್ಪ ಬೇಸರ ಎಲ್ಲರಿಗೂ ಆಗುತ್ತೆ, ಇಲ್ಲ ಅಂತ ನಾನು ಹೇಳೋದು, ಎಲ್ಲರೂ ಮಾನವರು. ಆದರೆ ಪಕ್ಷ ಅಂತಿಮ, ಪಕ್ಷದ ಏನು ಜವಾಬ್ದಾರಿ ವಹಿಸ್ತಾರೆ ಅದನ್ನು ನಿಭಾಯಿಸ್ತೇನೆ. ತಮಗೆ ಕೊಟ್ಟಂತ ಹಿಂದೆ ಸಚಿವ ಸ್ಥಾನ ಕೊಟ್ಟಾಗ ತಾವು ಮಾಡಿದ ಕೆಲಸದ ಬಗ್ಗೆ ತೃಪ್ತಿ ಇದೆಯಾ? ಖಂಡಿತ ಭಾಳಷ್ಟು ನನಗೆ ತೃಪ್ತಿ ಇದೆ. ಕಮ್ಮಿ ಅವಧಿಯಲ್ಲಿ ಸೀಮಿತವಾದಂಥ ಒಂದು ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆ ತರುವಂಥ ಕೆಲಸ ಮಾಡಿದ್ದೇನೆ. ನನಗಂತೂ ಭಾಳ ಜನ ನನಗೆ ಒಂದು ಸಂದೇಶಗಳನ್ನು ಕಳಿಸ್ತಾರೆ. ನೀವು ಭಾಳ ಉತ್ತಮವಾಗಿ, ಭಾಳ ಜವಾಬ್ದಾರಿಯುತವಾಗಿ ನೀವು ನಡ್ಕೊಂಡಿದ್ದೀರಾ ಮತ್ತು ಖಾತೆಯನ್ನು ಒಳ್ಳೆಯ ರೀತಿಯಲ್ಲಿ ತಾವು ನಿರ್ವಹಿಸಿದ್ದೀರಾ ಅಂತಕ್ಕಂಥ ಮಾತು ಹೇಳಿದಾಗ ಎಲ್ಲೋ ಒಂದು ಕಡೆ ಸಮಾಧಾನ ಮತ್ತು ಸಂತೋಷ ಆಗುತ್ತೆ. ಬಹುಶಃ ಪಕ್ಷ ಅದನ್ನು ಗಮನಿಸಿದೆ ಅಂತ ಭಾವಿಸ್ತೇನೆ. ಪಕ್ಷ ಅದನ್ನು ಗಮನಿಸಿ ನನಗೆ ಅವಕಾಶ ಕೊಟ್ಟರೆ ಖಂಡಿತ ಇನ್ನೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಬೋದು. ಇಲ್ಲ ಅಂದರೆ ಪಕ್ಷದ ಕೆಲಸ ಅಥವಾ ನಮ್ಮ ಕ್ಷೇತ್ರದ ಕೆಲಸ ಕಡೆ ಹೆಚ್ಚು ಗಮನ ಕೊಡ್ತೇನೆ. ಇವಿಷ್ಟು ಮಾಜಿ ಸಚಿವರಾದಂಥ ಸುಧಾಕರ್ ಅವ್ರ ಮಾತು. ನನಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಆಗಿದ್ದೇನೆ, ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ಇದೆ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ನಾನು ಪಾಲಿಸ್ತೇನೆ. ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಸಹಜವಾಗಿ ಮನಸ್ಸಿಗೆ ಬೇಸರ ಆಗಿ ಯಾವುದೋ ಕೆಟ್ಟಗಳಿಗೆ ನಿರ್ಧಾರ ತೆಗೆದುಕೊಂಡಂತ ಕಾಣುತ್ತೆ. ಹೈಕಮಾಂಡ್ ಅವರ ಮನವೊಲಿಸುವ ಕೆಲಸವನ್ನು ಸಮರ್ಥವಾಗಿ ಮಾಡುತ್ತೆ ಅನ್ನೋ ನಿರೀಕ್ಷೆ ಇದೆ ಎನ್ನುವಂಥ ವಿಚಾರವನ್ನು ಸುಧಾಕರ್ ಅವರು ಹೇಳಿದರು. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ದೇವನೂರು, ಜಿ ಕನ್ನಡ ನ್ಯೂಸ್, ಬೆಂಗಳೂರು.